ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಅನ್ನ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿದೀಪ. ವೀಕ್ಷಕರೇ ಬನ್ನಿ, ಇವತ್ತು ಡಿಸೆಂಬರ್ 17, 2025 ಶಿಸ್ತು, ಸಂಕಲ್ಪ ಮತ್ತು ಕರ್ತವ್ಯ ನಿಷ್ಠೆಯ ಪ್ರತೀಕವಾದ ಮಕರ ರಾಶಿಯವರ ದಿನ. ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅದೃಷ್ಟವನ್ನು ತಿಳಿದುಕೊಳ್ಳಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮಕರ ರಾಶಿಯವರೇ, ನೀವು ಕಠಿಣ ಪರಿಶ್ರಮ ಮತ್ತು ಪ್ರಾಯೋಗಿಕತೆಯ ಪ್ರತಿರೂಪ. ನಿಮ್ಮಲ್ಲಿರುವ ಜವಾಬ್ದಾರಿತ್ವ, ತಾಳ್ಮೆ ಮತ್ತು ದೂರದೃಷ್ಟಿಯು ನಿಮ್ಮನ್ನು ಪ್ರತಿ ಕ್ಷೇತ್ರದಲ್ಲೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ನೀವು ಯಶಸ್ಸಿನ ಏಣಿಯನ್ನು ನಿಧಾನವಾಗಿ ಆದರೆ ದೃಢವಾಗಿ ಏರುವವರು. ನಿಮ್ಮ ಶಿಸ್ತು ಮತ್ತು ಸ್ಥಿತಪ್ರಜ್ಞೆಯು ಇತರರಿಗೆ ಸ್ಫೂರ್ತಿ ನೀಡುತ್ತದೆ. ಇಂತಹ ಮಹಾನ್ ಗುಣವುಳ್ಳ ಮಕರ ರಾಶಿಯವರಿಗೆ ಡಿಸೆಂಬರ್ 17 ಬುಧವಾರದ ದಿನವೂ ಶುಭವಾಗಲಿ. ವೀಕ್ಷಕರೇ, ಇಂದು ಮಕರ ರಾಶಿಯವರು ತಮ್ಮ ವೃತ್ತಿ ಅಥವಾ ಆರ್ಥಿಕ ಜೀವನದಲ್ಲಿ ಒಂದು ಮಹತ್ವದ ಸವಾಲು ಅಥವಾ ಗೊಂದಲವನ್ನು ಎದುರಿಸಲಿದ್ದಾರೆ. ಆದರೆ ಈ ಸವಾಲು ನಿಖರವಾಗಿ ಏನು ಮತ್ತು ಈ ಗಂಭೀರ ಸಮಸ್ಯೆಯಿಂದ ಬುದ್ಧಿವಂತಿಕೆಯಿಂದ ಪಾರಾಗಲು ನೀವು ಏನು ಮಾಡಬೇಕು ಎಂಬುದನ್ನು ತಿಳಿಯಲು ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನಿಮ್ಮ ದಿನ ಭವಿಷ್ಯ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಇಂದು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಇಂದಿನ ದೈನಂದಿನ ಭವಿಷ್ಯ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂದು ಮಕರ ರಾಶಿಯವರಿಗೆ ಶ್ರದ್ಧೆ, ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ತುಂಬಿದ ದಿನ. ಬುಧವಾರದ ಪ್ರಭಾವದಿಂದ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ, ಲೆಕ್ಕಾಚಾರ ಮತ್ತು ಮಾತುಗಾರಿಕೆ ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಈ ದಿನ ನೀವು ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಮುಗಿಸಲು, ಹೊಸ ಯೋಜನೆಗಳಿಗೆ ದೃಢವಾದ ಅಡಿಪಾಯ ಹಾಕಲು ಅಥವಾ ಮಹತ್ವದ ಮಾತುಕತೆಗಳಲ್ಲಿ ಭಾಗವಹಿಸಲು ಉತ್ತಮವಾಗಿದೆ. ನಿಮ್ಮಲ್ಲಿರುವ ಶಿಸ್ತು ಮತ್ತು ಸ್ಥಿತಪ್ರಜ್ಞೆಯು ಯಾವುದೇ ಒತ್ತಡದ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಆದರೂ ನಿಮ್ಮ ಕಾರ್ಯದ ಬಗ್ಗೆ ಅತಿಯಾದ ಗಂಭೀರತೆಯಿಂದಾಗಿ ಕೆಲವೊಮ್ಮೆ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ಶುಷ್ಕತೆ ಕಾಣಿಸಿಕೊಳ್ಳಬಹುದು. ಭಾವನಾತ್ಮಕತೆಯ ಜೊತೆಗೆ ನಿಮ್ಮ ಪ್ರಾಯೋಗಿಕತೆಯನ್ನು ಸಮತೋಲನದಲ್ಲಿ ಇಡುವುದು ಬಹಳ ಮುಖ್ಯ. ಆರ್ಥಿಕ ಮತ್ತು ಶೈಕ್ಷಣಿಕ ವಿಷಯಗಳ ಕುರಿತು ಹೆಚ್ಚು ಗಮನ ನೀಡುವಿರಿ. ಇಂದು ಹೊಸ ಸಂಪರ್ಕಗಳು ಮತ್ತು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂವಾದಗಳು ಭವಿಷ್ಯದ ಯೋಜನೆಗಳಿಗೆ ಅನುಕೂಲಕರ. ಉದ್ಯೋಗ ಮತ್ತು ವೃತ್ತಿ ಬದುಕಿನ ವಿಚಾರ. ಪ್ರಿಯ ವೀಕ್ಷಕರೇ, ನಿಮ್ಮ ಕೆಲಸದ ಕ್ಷೇತ್ರ ಮತ್ತು ವೃತ್ತಿ ಬದುಕಿನ ಬಗ್ಗೆ ಈ ದಿನದ ಗಹನ ಮಾಹಿತಿ ಇಲ್ಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ತೋರಿಸುವ ಕಟ್ಟುನಿಟ್ಟಿನ ವೃತ್ತಿಪರತೆ, ಸಮಯ ಪಾಲನೆ ಮತ್ತು ಜವಾಬ್ದಾರಿತ್ವ ನಿಮಗೆ ಉನ್ನತ ಮಟ್ಟದ ಯಶಸ್ಸು ತರುತ್ತದೆ. ಬುಧ ಗ್ರಹದ ಅನುಗ್ರಹದಿಂದ ಇಂದು ನೀವು ಮಾಡುವ ಪ್ರಮುಖ ಸಭೆಗಳು, ಮಾತುಕತೆಗಳು ಅಥವಾ ಬರವಣಿಗೆಯ ಕೆಲಸಗಳಲ್ಲಿ ನಿಮಗೆ ಅಭೂತಪೂರ್ವ ಜಯ ಸಿಗುತ್ತದೆ. ನಿಮ್ಮ ಉತ್ತಮ ಸಂವಹನದಿಂದ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಹೊಸ ಹೊಣೆಗಾರಿಕೆಗಳು ದೊರೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ವೃತ್ತಿ ಪ್ರಗತಿಗೆ ಬಾಗಿಲು ತೆರೆಯುತ್ತದೆ. ವೃತ್ತಿಪರ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಂದರ್ಶನಗಳ ಮೂಲಕ ಬಂದು ಹೋಗಬಹುದು. ಆದರೆ ಸ್ಪರ್ಧೆಯ ವಾತಾವರಣವಿರುವುದರಿಂದ ನಿಮ್ಮ ಸಾಮರ್ಥ್ಯ, ವಿವೇಕ ಹಾಗೂ ಸಮಯ ನಿರ್ವಹಣಾ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸಬೇಕಾಗುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರಿಕ ಒಪ್ಪಂದಗಳಿಗೆ ಸಹಿ ಹಾಕಲು, ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ಹೊಸ ಪಾಲುದಾರಿಕೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲು ಅತ್ಯುತ್ತಮ ದಿನ. ತಾಂತ್ರಿಕ ಕ್ಷೇತ್ರ ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ಲಾಭದ ಯೋಗವಿದೆ. ಬಂಡವಾಳ ಹೂಡಿಕೆಯಲ್ಲಿ ಚಿಂತನಶೀಲ ನಡೆ ಅನಿವಾರ್ಯ. ಹಣಕಾಸು ಸ್ಥಿತಿಯ ಮಾಹಿತಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ನೀವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಣಕಾಸಿನಲ್ಲಿ ಇಂದಿನ ದಿನ ಶ್ರದ್ಧೆ, ನಿಯಂತ್ರಣ ಮತ್ತು ಲೆಕ್ಕಾಚಾರದ ಅಗತ್ಯವಿದೆ. ಬುಧ ಗ್ರಹವು ಹಣಕಾಸು ನಿರ್ವಹಣೆಯಲ್ಲಿ ಸ್ಪಷ್ಟತೆ ಮತ್ತು ವಿವೇಕವನ್ನು ನೀಡುತ್ತದೆ. ಕೆಲವು ಅನಿರೀಕ್ಷಿತ ಮತ್ತು ಪ್ರಮುಖ ಖರ್ಚುಗಳು ಉದಯಿಸಬಹುದು, ಮುಖ್ಯವಾಗಿ ಮನೆ ನವೀಕರಣ, ಕುಟುಂಬದ ಅಗತ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳಿಗಾಗಿ. ಆದ್ದರಿಂದ ಅನಗತ್ಯ ವಸ್ತುಗಳ ಖರೀದಿ ಮತ್ತು ದುಂದುಗಾರಿಕೆಗೆ ಕಡಿವಾಣ ಹಾಕಿ. ನಿಮ್ಮ ಮಿತವ್ಯಯ ಮತ್ತು ದೂರದೃಷ್ಟಿಯ ಯೋಜನೆಯು ನಿಮಗೆ ಶ್ರೇಷ್ಠ ಫಲ ನೀಡುತ್ತದೆ. ಪೂರ್ವದಲ್ಲಿ ಮಾಡಿದ ದೀರ್ಘಾವಧಿಯ ಹೂಡಿಕೆಗಳು ಅಥವಾ ಆಸ್ತಿಗಳಲ್ಲಿನ ಹೂಡಿಕೆಗಳು ಇಂದು ಉತ್ತಮ ಲಾಭ ಕೊಡಬಹುದಾದ ಯೋಗವಿದೆ. ಆದರೆ ಹಠಾತ್ತನೆ ದೊಡ್ಡ ಮೊತ್ತದ ಹೊಸ ಹೂಡಿಕೆಗಳಿಗೆ ಕೈ ಹಾಕುವುದು ಶ್ರೇಯಸ್ಕರವಲ್ಲ. ಸಾಲದ ವ್ಯವಹಾರಗಳಿಗೆ ಅಥವಾ ಭಾರಿ ಪ್ರಮಾಣದ ಆರ್ಥಿಕ ಅಪಾಯಗಳಿಗೆ ದೂರವಿರುವುದು ಸೂಕ್ತ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸುವುದು ಉತ್ತಮ. ಆರೋಗ್ಯ ಮತ್ತು ದೈಹಿಕ ಶ್ರಮದ ಬಗ್ಗೆ ಸಲಹೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಶರೀರವೇ ಶ್ರೇಷ್ಠ ಸಂಪತ್ತು.
ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಮಾನಸಿಕ ಒತ್ತಡವನ್ನು ನಿರ್ವಹಿಸುವತ್ತ ಹೆಚ್ಚು ಗಮನ ನೀಡಬೇಕು. ನಿಮ್ಮ ಅಧಿಕ ಕೆಲಸದ ಒತ್ತಡ ಮತ್ತು ನಿರಂತರ ಆಲೋಚನೆಯಿಂದಾಗಿ ತಲೆನೋವು ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಬೆನ್ನು ನೋವು, ಮಣಿಕಟ್ಟು ಮತ್ತು ಮೂಳೆ ಸಂಧಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಇಂದು ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವುದನ್ನು ತಪ್ಪಿಸಿ ಆಗಾಗ್ಗೆ ವಿರಾಮ ತೆಗೆದುಕೊಳ್ಳಿ. ಸಾಕಷ್ಟು ನೀರು ಕುಡಿಯುವುದು ಮತ್ತು ಸಮತೋಲಿತ ಆಹಾರ ನಿಯಮ ಪಾಲನೆ ಮುಖ್ಯ. ಪ್ರಾಣಾಯಾಮ, ಧ್ಯಾನ ಮತ್ತು ನಿಸರ್ಗದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಶಕ್ತಿಯ ಪುನಃಸ್ಥಾಪನೆಯಾಗುತ್ತದೆ. ಆರೋಗ್ಯದಲ್ಲಿ ಶಕ್ತಿಯ ಪುನಃಸ್ಥಾಪನೆಗಾಗಿ ಎಣ್ಣೆ ಮಸಾಜ್ ಅಥವಾ ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಲು ಮನಸ್ಸಿನ ನಿಯಂತ್ರಣವನ್ನು ಬೆಳೆಸಿಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ಕುರಿತು ಮಾರ್ಗದರ್ಶನ. ಇನ್ನು ನಮ್ಮೆಲ್ಲರ ಬದುಕಿನ ಆಧಾರವಾಗಿರುವ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಇಂದಿನ ಮಾಹಿತಿ ಇಲ್ಲಿದೆ. ಕುಟುಂಬ ಸಂಬಂಧಗಳಲ್ಲಿ ಇಂದು ಪರಸ್ಪರ ತಿಳುವಳಿಕೆ ಮತ್ತು ಶಾಂತ ಸಂವಾದದ ಅಗತ್ಯವಿದೆ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಮನೆಯ ಆರ್ಥಿಕ ಭದ್ರತೆ ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರವಾದ ವಿಚಾರಗಳ ಪ್ರಸ್ತಾಪ ಸಂಭವಿಸಬಹುದು. ನಿಮ್ಮ ಶ್ರದ್ಧೆ ಮತ್ತು ಗೌರವಪೂರ್ಣ ನಡೆ ಇವುಗಳನ್ನು ನಯಮಾಡಬಲ್ಲದು. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ನಿರ್ಧಾರಗಳು ಹಾಗೂ ಸಹಕಾರದ ದಿನವಾಗಬಹುದು. ನಿಮ್ಮ ಸಮಯ ಮತ್ತು ಪ್ರೀತಿಯನ್ನು ಕೇವಲ ಕೆಲಸಕ್ಕೆ ಸೀಮಿತಗೊಳಿಸದೆ ಒಡನಾಡಿಯ ಮೇಲೆ ಹಂಚಿಕೊಳ್ಳಿ. ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಉಂಟುಮಾಡುತ್ತದೆ. ಮಕ್ಕಳಿಗಾಗಿ ಸಮಯ ನೀಡಿ ಅವರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಧನ್ಯತೆಯ ಅನುಭವ ನೀಡುತ್ತದೆ. ಸವಾಲಿನ ಸ್ವರೂಪ, ಪರಿಹಾರ ಮತ್ತು ಬುಧವಾರದ ದಿವ್ಯ ಪರಿಹಾರಗಳು. ಪೂಜ್ಯ ವೀಕ್ಷಕರೇ, ಈಗ ನಾವು ಆರಂಭದಲ್ಲಿ ಹೇಳಿದಂತೆ ಪ್ರಮುಖ ಸವಾಲು ಮತ್ತು ಗೊಂದಲದ ಬಗ್ಗೆ ವಿವರವಾಗಿ ತಿಳಿಯೋಣ. ಇಂದು ಮಕರ ರಾಶಿಯವರು ಎದುರಿಸುವ ಮಹತ್ವದ ಸವಾಲು ಏನೆಂದರೆ ಹಣಕಾಸು ಅಥವಾ ಪ್ರಮುಖ ಕೆಲಸದ ವಿಚಾರದಲ್ಲಿ ತಪ್ಪು ಸಂವಹನ, ಕಮ್ಯುನಿಕೇಶನ್ ಗ್ಯಾಪ್ ಉಂಟಾಗುವುದು. ಅಂದರೆ ನೀವು ಸ್ಪಷ್ಟವಾಗಿ ಮಾತನಾಡಿದ್ದರೂ ನಿಮ್ಮ ಸಹೋದ್ಯೋಗಿ ಅಥವಾ ಪಾಲುದಾರರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಆರ್ಥಿಕ ನಷ್ಟಕ್ಕೆ ಅಥವಾ ಕೆಲಸದ ವಿಳಂಬಕ್ಕೆ ಕಾರಣರಾಗಬಹುದು. ಈ ಸವಾಲು ನಿಮ್ಮ ಬುಧ ಗ್ರಹದ ಸ್ಥಾನದಲ್ಲಿ ಉಂಟಾಗುವ ಸೂಕ್ಷ್ಮ ದೋಷದಿಂದ ಬಂದಿದೆ. ಈ ಸವಾಲಿನಿಂದ ಪಾರಾಗಲು ನೀವು ಮಾಡಬೇಕಾದ ಪರಿಹಾರಗಳು. ಈ ಸವಾಲುಗಳನ್ನು ನಿವಾರಿಸಲು ನೀವು ಇಂದು ಸ್ಪಷ್ಟ ಮತ್ತು ಲಿಖಿತ ಸಂವಹನಕ್ಕೆ ಹೆಚ್ಚು ಒತ್ತು ನೀಡಬೇಕು. ಹಣಕಾಸು ಅಥವಾ ಪ್ರಮುಖ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಸೂಚನೆಗಳನ್ನು ನೀಡುವಾಗ ಸಾಧ್ಯವಾದಷ್ಟು ಅದನ್ನು ಲಿಖಿತ ರೂಪದಲ್ಲಿ ನೀಡಿ. ಮಾತಿನ ಮೇಲೆ ಮಾತ್ರ ಅವಲಂಬಿತರಾಗಬೇಡಿ. ಯಾವುದೇ ಪ್ರಮುಖ ನಿರ್ಧಾರ ಅಥವಾ ಆದೇಶವನ್ನು ನೀಡಿದ ನಂತರ ಅದು ಸರಿಯಾಗಿ ತಲುಪಿದೆಯೇ ಮತ್ತು ಅರ್ಥವಾಗಿದೆಯೇ ಎಂಬುದನ್ನು ಮರುದೃಢೀಕರಿಸಿ. ಬುಧ ಗ್ರಹವು ಸಂವಹನ ಮತ್ತು ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಈ ಸವಾಲುಗಳನ್ನು ನಿವಾರಿಸಲು ಬುಧವಾರದಂದು ಗಣೇಶನಿಗೆ ಗಡಿಕೆ ಹುಲ್ಲು ಅರ್ಪಿಸಿ ಮತ್ತು ಗಣೇಶನನ್ನು ಪೂಜಿಸಿ. ಹಸಿರು ಬಣ್ಣವು ಬುಧನಿಗೆ ಪ್ರಿಯವಾದದ್ದು. ಹಸಿರು ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ನಿಮ್ಮ ವ್ಯವಹಾರದಲ್ಲಿ ಹಸಿರು ಬಣ್ಣವನ್ನು ಬಳಸುವುದು ಶುಭ. ಬುಧವಾರದಂದು ಶುಭ ಫಲಗಳನ್ನು ಪಡೆಯಲು ನೀವು ಈ ಸರಳ ಪರಿಹಾರಗಳನ್ನು ಅನುಸರಿಸಿ. ಬುಧ ಗ್ರಹದ ಜ್ಞಾನ ಮತ್ತು ವ್ಯವಹಾರದ ಅಧಿಪತಿ. ಅನುಗ್ರಹದಿಂದ ನಿಮ್ಮ ಅದೃಷ್ಟ ಹೆಚ್ಚಾಗಲು ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಪೆನ್ನುಗಳನ್ನು ಅಥವಾ ಶಾಲಾ ಸಾಮಗ್ರಿಗಳನ್ನು ದಾನ ಮಾಡುವುದು ಅತ್ಯಂತ ಶುಭ ಫಲ ನೀಡುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ವ್ಯವಹಾರ ಅಥವಾ ಕೆಲಸದ ಸ್ಥಳದಲ್ಲಿ ಹಸಿರು ಬಣ್ಣದ ಗಿಡಗಳನ್ನು ಇಡುವುದು ನಿಮಗೆ ಅದೃಷ್ಟ ತರುತ್ತದೆ. ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಸೂಚಿಸುತ್ತದೆ. ಇಂದು ನಿಮ್ಮ ಅದೃಷ್ಟದ ಬಣ್ಣ ಹಸಿರು. ಇದು ಸಮೃದ್ಧಿ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಇಂದು ನಿಮ್ಮ ಶುಭ ಸಮಯ ಬೆಳಿಗ್ಗೆ 7:30 ರಿಂದ ಬೆಳಿಗ್ಗೆ 9. ಈ ಸಮಯದಲ್ಲಿ ನಿಮ್ಮ ಪ್ರಮುಖ ಒಪ್ಪಂದಗಳು ಮತ್ತು ಮಾತುಕತೆಗಳನ್ನು ಕೈಗೊಳ್ಳಿ, ಫಲ ಸಿಗುತ್ತದೆ. ಸರಿ ವೀಕ್ಷಕರೇ, ಇದು ಡಿಸೆಂಬರ್ 17, 2025 ಮಕರ ರಾಶಿಯ ವಿವರವಾದ ದಿನ ಭವಿಷ್ಯ. ಪ್ರಿಯ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ದಯವಿಟ್ಟು ಇಂದಿನ ನಿಮ್ಮ ಕಮೆಂಟ್ನಲ್ಲಿ ಜೈ ಶ್ರೀ ಗಣೇಶ ಎಂದು ಬರೆಯಿರಿ. ನಿಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಶುಭವನ್ನು ತರಲಿ. ಜೈ ಶ್ರೀರಾಮ್.